ಬರೀ PU ಕಾಲೇಜ್ಗೆ ಲಿಮಿಟ್ ಮಾಡಿದ್ರೆ ನಾನು ಏನೋ ನಿಮ್ಗೆ ಉತ್ತರ ಹೇಳ್ದೆ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಬರೀ PU ಕಾಲೇಜ್ಗೆ ಯಾರಾದ್ರೂ 11 ಎಕರೆ ಜಾಗ ಕೊಡ್ತಾರೆ ಕೇಳಿ, ಪಕ್ಕದಲ್ಲಿ ನಿಮ್ ಪಕ್ಕದಲ್ಲೇ ಸಂಘಟನೆಯವರಿದ್ದಾರೆ. KV ಸ್ಕೂಲ್ ತರ ಒಂದು ಸೆಂಟ್ರಲ್ ಸಿಲೆಬಸ್ ತರ ಒಂದು ಸ್ಕೂಲ್ ತರ್ತಾ ಇದೀವಿ KGFಗೆ, ಆ ತರದ್ದೇನೆ. ಯಾಕಂದ್ರೆ ಯಾವಾಗ ಕೇಂದ್ರೀಯ ವಿದ್ಯಾಲಯ ತರನೇ ಇಲ್ಲಿ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅದೇ ತರ ಕೇಂದ್ರೀಯ ವಿದ್ಯಾಲಯ ತರ ಒಂದ್ ಸಂಸ್ಥೆನ ಮಾಡ್ತಾ ಇದ್ದಾರೆ. ಮೊದಲನೇ ಆದ್ಯತೆ ಕೊಟ್ಟು KGFಗೆ ತರ್ತಾ ಇದೀವಿ. ಆ ಸೆಂಟ್ರಲ್ ಸಿಲೆಬಸ್ ಓದ್ಬೇಕು, ರಾಜ್ಯ ಸರ್ಕಾರನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಪ್ರಸ್ತಾವನೆನೂ ಇಟ್ಟಿದ್ದೀನಿ. ಈಗ ನೀವು ಬಂದಿರುವಂತ ಕ್ಯಾಸಂಬಳ್ಳಿದು ನನಗೂ ಅದೊಂದು ಕಷ್ಟನೇ ಒಬ್ಬರಿಗೆ ಹೇಳ್ಕೊಡೋದಕ್ಕೆ. ಆದ್ರೆ ಅದರ ಪ್ರಯತ್ನ ತುಂಬಾ, ಪರಿಶ್ರಮ ಅಂತೂ ಹಾಕಿದೀವಿ, ಪ್ರಯತ್ನನೂ ಜಾಸ್ತಿ ಆಗಿದೆ. ನನ್ನ ಹೆಸರು ಬಂಗವಾದಿ ನಾರಾಯಣಪ್ಪ ಅಂತ. ಲಕ್ಷ್ಮೀನಾರಾಯಣ ತುಂಬ ಆತ್ಮೀಯರು ನಮಗೆ. ನಾವು 70ರ ದಶಕದಲ್ಲಿ ವಿಶೇಷವಾಗಿ ನನ್ನ ಜನ ಈ ದೇಶವನ್ನು ಆಳುವರಾಗಿ ನೋಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬರು ಹೇಳಿದ್ದಾರೆ. ಅದರ ಮುಂದುವರೆದ ಭಾಗ ಮೇಡಮ್ನವರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಏನು 70ರ ದಶಕದಲ್ಲಿ ದಲಿತ ಚಳವಳಿ ಎಲ್ಲರಿಗೂ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡ್ತೋ, ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೋಟಿಗನಹಳ್ಳಿ ರಾಮಯ್ಯ ಮತ್ತು ಚಿಂತಾಮಣಿ ಎನ್ ವೆಂಕಟೇಶು. ಆನಂತರ ನಾವೆಲ್ಲ ಕೂಡ ಬೇರೆಗಳಾಗಿದ್ವಿ. ವಿಶೇಷವಾಗಿ ಹೌದು, ಶಿವಣ್ಣ ಕೂಡ ಎನ್ ಶಿವಣ್ಣ. ನಾನು ಆಗಲೇ ಹೇಳಿದಂಗೆ ಮತ್ತೊಮ್ಮೆ ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ರು ಹೇಳಿರೋದು ನನ್ನ ಜನ ಈ ದೇಶವನ್ನು ಆಳುವರಾಗಬೇಕು ಅಂತ. ಅದು ಮುಂದುವರೆದ ಭಾಗ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಅದನ್ನು ಗೌರವ ಕೊಡಬೇಕಂತ ಕೂಡ ಭಾವಿಸ್ತಾ ಇದ್ದೀನಿ. ದಲಿತ ಚಳುವಳಿ ಹುಟ್ಟಿದ್ದು ಅದೇ ಕಾರಣಕ್ಕೇ. ಏನು ತಳ ಸಮುದಾಯಗಳಿಗೆ ಕಣ್ಣು ತೆರೆಸುವಂಥ ಕೆಲಸ ಆಗ್ತಾ ಇಲ್ವೋ, ಆ ಸಂವಿಧಾನ ಮುಖಾಂತರ ಆಗಬೇಕು, ನನ್ನ ಜನ ಅವರು ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರೆ ಅದು ಮುಂದುವರೆದ ಭಾಗ ಅಂತ ಮತ್ತೊಮ್ಮೆ ಹೇಳ್ತಾ, ಮೇಡಮ್ನವರೇ, ನಾವೀಗ ಬಂದಿರುವಂಥ ಉದ್ದೇಶ ಈಗಾಗಲೇ ತಮಗಾಗೆ ಈ ವಿಷಯ ಗೊತ್ತಾಗಿದೆ. 2020ರಲ್ಲಿ ತಾವೇನೇ ಇದೇ ಸ್ಥಾನದಲ್ಲಿದ್ದಂಥ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಒಂದು PU ಕಾಲೇಜ್ ಬೇಕು ಅಂತ ಮನವಿ ಮಾಡಿದ್ರಿ. ಆಗ BJP ಸರ್ಕಾರ ಇತ್ತು. ಅವರು ಈ ವೈರುಧ್ಯಗಳಲ್ಲಿ ಅದಕ್ಕೆ ಗಮನ ಕೊಡಲಿಲ್ಲ. ಕೊಡಲಿಲ್ಲಂಥ ಸಂದರ್ಭದಲ್ಲೇನೇ PU ಕಾಲೇಜ್ ಬೇಕು ಅಂತ ವಿವಿಧ ಸಂಘಟನೆಗಳವರು ಅದನ್ನು ಮಾತಾಡ್ತಾಯಿದ್ರು. ತಾವು ಕೂಡ ಅದನ್ನು ಬೆನ್ನೆಲುಬಾಗಿದ್ರಿ. ಇಲಾಖೆಯವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ಅವರು ಎಲ್ಲ ವಿಚಾರ ಮಾಡಿ, ಹೌದು ಇಲ್ಲಿ PU ಕಾಲೇಜ್ ಬೇಕು, ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೊಟ್ಟಂಥ ಹಳ್ಳಿ ಇದು, ಊರಿದು, ಅದರಲ್ಲಿ ವಿಶೇಷವಾಗಿ ಮೀಸಲಾತಿ ಅಂತ ಪಡೆದಿರುವಂಥ ಕ್ಷೇತ್ರ ಇದು, ಅದರಲ್ಲೂ ಕೂಡ ಹೆಣ್ಮಕ್ಳು ಓದುವಂಥ ಈ ಭಾಗದಲ್ಲಿದ್ದಾರೆ. ವಿಶೇಷವಾಗಿ ಕ್ಯಾಸಂಬಳ್ಳಿ ಕೇಂದ್ರದ ಸುತ್ತಮುತ್ತಲು ಕೂಡ 9 ಪ್ರೌಢಶಾಲೆಗಳಿದ್ದಾವೆ. ಆ ಮಕ್ಕಳು 10ನೇ ತರಗತಿ ಆದ ನಂತರ PU ಕಾಲೇಜ್ಗೆ ಹೋಗಬೇಕಾದ್ರೆ ಬೇತ್ಮಂಗ್ಳಿಗೆ ಹೋಗಬೇಕು ಅಥವಾ KGF ಬರಬೇಕು, ಕಷ್ಟ ಆಗ್ತದಂತ ಅಲ್ಲಿ ವಿವಿಧ ಸಂಘಟನೆಗಳವರು ಅದಕ್ಕೆ ಪ್ರಯತ್ನ ಬಿಡ್ತದ್ದು. ತಾವು ಬೆನ್ನೆಲುಬಾಗಿಯೇ ಇದ್ರಿ. ಈಗ ಮತ್ತೆ 2023ರಲ್ಲಿ ತಮ್ಮ ಸರ್ಕಾರ ಬಂದಿದೆ. ಅದಕ್ಕೆಲ್ಲ ಕಾರಣ ಕೂಡ ನಾವು ಕೂಡ ವಿಶೇಷವಾಗಿ ದಲಿತರು ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಈಗ ನಮಗೆ ಅದ್ಯಾಕೋ ಅಲ್ಲಿ PU ಕಾಲೇಜ್ ಆಗುವಂಥ ಲಕ್ಷಣಗಳು ಇಲ್ಲ. ಮೊನ್ನೆ ರಿಸಲ್ಟ್ ಬಂದರೂ ಕೂಡ ಆ ಮಕ್ಕಳು ಆಗಲಿಲ್ಲ. ಇರಲಿ ಮೇಡಮ್, ದಯವಿಟ್ಟು ಮೇಡಮ್. ಹಾಗಾಗಿ ಏನೋ ಇಲ್ಲಿ ಮೇಡಮ್ನವ್ರಿಗೆ ಏನು ತೊಂದರೆ ಆಗೋದೋ ಅಥವಾ ಇನ್ನೇನು ಇಲಾಖೆಯಲ್ಲಿ ಏನು ತೊಡಕಾಗೋದೋ, ಖಂಡಿತವಾಗ್ಲೂ ಈ ಬಾರಿಗೆ ನಾಳೆ ಈ ಪ್ರಸ್ತುತವಾಗಿ ನಾಳೆ ತೆರೆದ್ರೆ ಮಕ್ಕಳಿಗೆ ಒಳ್ಳೆಯದಾಗ್ತದ ಅಂತ ನಾವು ಗಮನಿಸ್ಕೊಂಡು, ವಿಶೇಷವಾಗಿ ಇದುವರೆಗೂ ಯಾರು ಹೋರಾಟ ಮಾಡಿದಾರೋ ದಯವಿಟ್ಟು ಅದನ್ನು ನೀವು ಹೊಟ್ಟೆಗಿಟ್ಕೊಳ್ಳಿ. ಈಗ ನಾವು ಬಂದಿರೋದು ದಲಿತ ಸಂಘರ್ಷ ಸಮಿತಿಯ ಮಕ್ಕಳು. ನಾವು ವಿಶೇಷವಾಗಿ ಅಂಬೇಡ್ಕರ ಅನುಯಾಯಿಗಳು. ನಾವು ವಿಶೇಷವಾಗಿ ಕೋಟಿಗನಹಳ್ಳಿ ರಾಮಯ್ಯನೇ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ದಲಿತ ಚಳುವಳಿಗೆ ತಾಯಿ ಬೇರು. ಅದ್ರ ಜೊತೆಗಳೇ ಎನ್ ವೆಂಕಟೇಶು, ಎನ್ ಶಿವಣ್ಣ, ಮುನ್ಸ್ವಾಮಿ, ಅನೇಕರು ನಾವೆಲ್ಲ ಕೂಡ ಮೇಡಮ್. ಹಾಗಾಗಿ ಇದರಲ್ಲಿ ಅನ್ಯತಾ ಭಾವಿಸಬೇಡಿ. ವಿಶೇಷವಾಗಿ ಈ ಒಂದು ಕಾಲೇಜ್ ಬೇಕು ಅಂತ ಕ್ಯಾಸಂಬಳ್ಳಿಯಲ್ಲಿ ಸೋಮಸುಂದರ ರೆಡ್ಡಿನೇ ಅದನ್ನು ನಿಮ್ಮ ಹತ್ರ ಅನೇಕ ಬಾರಿ ಮಾಡಿದ್ದಾರೆ.
ಇದರಲ್ಲಿ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದರಲ್ಲಿ ಯಾವುದೇ ಕೂಡ ನಾನು ರಾಜಕೀಯ ಇಲ್ಲ. ನಮ್ಮ ರಾಜಕೀಯ ಏನಂದರೆ ಅಲ್ಲಿ ನಮ್ಮ PU ಕಾಲೇಜ್ ಬೇಕು, ಕೋಮುವಾದಿಗಳ ಶಕ್ತಿಗಳನ್ನ ನಾವು ತುಳಿದಂಗೆನೇ ಅವಾಗ ನೀವು ನಿಮ್ಗೆ ಸಹಾಯ ಮಾಡಲಿಲ್ಲ, ಈಗಲಾದರೂ ಮಾಡಿ ಅಂತಲೇ ನಾವು ಬಂದಿರೋದು ಅಷ್ಟೇ ಮೇಡಮ್. ಯಾರು ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ದಯವಿಟ್ಟು ಮೇಡಮನ ಮಾತಾದಮೇಲೆ ರಾಮಣ್ಣ ಆದಮೇಲೆ ನಾನು ಆಯ್ತ ಮೇಲೆ ರಾಮಣ್ಣ ಮಾತಾಡ್ತಾರೆ, ಮೇಡಮ್ನ ಹಾಕ್ತಾರೆ, ಇನ್ನು ಯಾರೂ ಇಲ್ಲಿ ಮಾತಾಡಬಾರ್ದು, ಸ್ಲೋಗನ್ ಸಾಕಬಾರ್ದು. ನಿಮ್ಮ ವಿಚಾರಗಳೇನೇನಿದ್ರೆ ನಾವು ಕೆಳಗಡೆ ಹೋದ್ಮೇಲೆ ನೀವು ಮಾತನಾಡ್ಬೋದು. ಧನ್ಯವಾದಗಳು ಮೇಡಮ್. ಈ ಮನವಿಯಲ್ಲಿ ಎಲ್ಲವನ್ನ ಪ್ರಸ್ತಾಪಿಸಲಾಗಿದೆ. ನೀವು ಮಾತಾಡೋದೇನಿಲ್ಲ, ಗಡಿ ಭಾಗದಲ್ಲಿ ಶಿಕ್ಷಣಕ್ಕೆ ಬೇಕಾದಂಥ ಪೂರಕವಾಗಿರೋಂಥ ಇನ್ಫ್ರಾಸ್ಟ್ರಕ್ಚರು ಆಗ್ತಾ ಇಲ್ಲ. ಗಡಿ ಆಗಿರೋದ್ರಿಂದಾಗಿ ಭಾಳ ಹೆಚ್ಚಿನ ಆದ್ಯತೆ ಬೇಕಾಗಿದೆ ಶಿಕ್ಷಣಕ್ಕೆ. ಅಲ್ಲಿನ ಮಕ್ಕಳಿಗೆ ಅವರೆಲ್ಲ ತುಂಬ ಅನ್ಅಕ್ಸೆಸಬಲ್ ಲಾಟ್. ಅವರು ಕೈಗೆಟಕದಂಥ ವಿದ್ಯೆ ಇವತ್ತು ನಿಮ್ಗೆ ಗೊತ್ತಿದೆ, ಖಾಸೀಕರಣ ಬಂದ ಮೇಲೆ ಎಷ್ಟು ಕಷ್ಟ ಇದೆ ಮಕ್ಕಳ ವಿದ್ಯಾಭ್ಯಾಸ. ಆದ್ದರಿಂದ ದಯಮಾಡಿ ಇದು ಭಾಳ ಸರಳವಾದ ತಾವು ಇದುವರೆಗೇ ಇದನ್ನು ಗಮನ ಕೊಟ್ಟಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಯಾಕೆಂತಂದರೆ ನಿಮ್ಗೆ ಅಸೂಕ್ಷ್ಮತೆ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ದಯಮಾಡಿ ಇದನ್ನು ಮಾಡಿಸ್ಕೊಡ್ಬೇಕು. ನೀವು ಮನಸ್ಸು ಮಾಡಿದ್ರೆ ಭಾಳ ದೊಡ್ಡ ವಿಚಾರ ಅಲ್ಲ. ನಿಮ್ಗೆ ಯಾವುದೇ ರೀತಿ ಜನಬೆಂಬಲ ಬೇಕಾದರೆ ನಮ್ಮೆಲ್ಲ ಇದ್ದಾರೆ, ನಿಮ್ಮ ಜೊತೆಗಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಯಮಾಡಿ ತಾವು ಮಾಡಿಸ್ಕೊಡ್ಬೇಕು ಇದನ್ನು. ಇಲ್ಲೊಂದು ಕಾಲೇಜ್ ಆದರೆ ನಿಮಗೆ ಶೋಭೆ ಅದು ಅಂತ ಇಷ್ಟೇ ಮೇಡಮ್ ಮಾತಾಡೋದು. ರೈಟ್, ಸರಿ. ಧ್ವನಿಯಾಗಿ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಶ್ರದ್ಧೆಯಿಂದ ಸಂಘಟನೆಗಳನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ದೃಷ್ಟಿಕೋನ, ದೂರದೃಷ್ಟಿ. ಯಾವತ್ತು ಸಂಘಟನೆಗಳ ಬಗ್ಗೆ ಯಾರು ಏನಾದರೂ ಮಾತಾಡಿದ್ರು ಕೂಡ ನಮಗಿರೋವಂಥ ಗೌರವ, ಸಂಘಟನೆಗಳು ಅವ್ರ ಮನೆಯಲ್ಲಿ 100 ಕಷ್ಟ ಇದ್ರೂ ಕೂಡ ಎಲ್ಲಿ ಶೋಷಿತ ವರ್ಗದವರ ನೋವು, ಕಷ್ಟ, ಅವಮಾನಕ್ಕೆ ಧ್ವನಿಯಾಗಿ ನಿಂತು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಎಷ್ಟೇ ದಿನಗಳು ಕಳೀಲಿ ನ್ಯಾಯ ಕೊಡಿಸೋಣ ಅನ್ನೋ ಒಂದು ದಾರಿಯನ್ನು ತುಳಿದಿರುವಂಥವ್ರು ನೀವು. ಆ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದೀರ. ಅಂಬೇಡ್ಕರ ಅನುಯಾಯಿಗಳು ಅಂದರೆ ತಪ್ಪಾಗಕ್ಕಾಗಲ್ಲ. ಬಟ್ ಆ ರೀತಿ ನೀತಿ ಎಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದರೆ ಶಿಕ್ಷಣ ವ್ಯವಸ್ಥೆನ ಸುಧಾರಿಸುವಂಥದ್ದು. ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸುಧಾರಣೆ ಬಂದರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬದಲಾವಣೆಯನ್ನ ನೋಡ್ಬೋದು ಅನ್ನೋ ಸಂಕಲ್ಪದಿಂದ ಇದೊಂದು ಯಾತ್ರೆ ಅಂತ ಹೇಳ್ಬೋದು. ಈ ಯಾತ್ರೆ ಮುಂದೆ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಒಂದು ದಾರಿದೀಪ ಆಗುತ್ತೆ. ಆ ಒಂದು ಕಾರಣದಿಂದ ನಿಮ್ಮ ಸಂಘಟನೆ ಈ ಒಂದು ಇದಕ್ಕೆ ಹೆಚ್ಚಿನ ಪ್ರೇರೇಪಣೆ ಮತ್ತೆ ಸಹಕಾರ ನಿಮ್ಮಲ್ಲಿದೆ ಅಂತ ಹೇಳ್ತಾ ನಾನು 2 ವಿಚಾರ ಹೇಳ್ತೀನಿ. ಯಾಕಂದ್ರೆ ಕ್ಯಾಸಂಬಳ್ಳಿಯಲ್ಲಿ ಪ್ರತಿ ಸತಿ ನನಗೆ ಅವ್ರ ಸಂಘಟನೆ ಮುಖಾಂತರ ಇಲ್ಲೊಂದು PU ಕಾಲೇಜ್ಗೆ ಆದ್ಯತೆ ಕೊಡಿ ಅಂತ ಹೇಳಿದಾಗ ನಾನು ಹೊಸ ಕಾಲೇಜ್ನ ತಂದಾಗ 5 ವರ್ಷ ಆದ್ರೂ ತರಕ್ಕಾಗಲ್ಲ ಅನ್ನುವಂಥ ಪರಿಕಲ್ಪನೆ ನಾನು ಹಿಂದೆ ಮೊದಲನೇ ಶಾಸಕರಾಗಿದ್ದಾಗ ನನಗದರ ಅರಿವು ಅಂದ್ರೆ ಬಿಸಿ ಮುಟ್ತು. ಇದೊಂದು ಕ್ಯಾಸಂಬಳ್ಳಿ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತ ಸ್ಥಳ, ಅವರು ಓದಿರೋವಂಥದ್ದು ಅಥವಾ ಅವ್ರ ಹೆಜ್ಜೆ ಗುರುತುಗಳಿರುವಂಥ ಜಾಗದಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆ ತರಬೇಕು ಅಂತ ಒದ್ದಾಡ್ತಾ ಇದ್ದಾಗ ನಾವು ಕ್ಯಾಸಂಬಳ್ಳಿ ಸರ್ಕಾರಿ ಪ್ರೌಢಶಾಲೆ ಇದೆ, SSLCಯ ಫಲಿತಾಂಶ ಕೊಟ್ಟು ಮತ್ತೆ ಸುತ್ತಿನ ನಂಗೆ ಆ ಪರಿಕಲ್ಪನೆಯಲ್ಲಿ ಸುತ್ತು 9 ರಿಂದ 10 ಸ್ಕೂಲ್ಸ್ ಏನು ಹೈಸ್ಕೂಲ್ಸ್ ಇತ್ತು, ರಿಸಲ್ಟ್ಸು ತುಂಬಾ ಚೆನ್ನಾಗಿತ್ತು. ನೀವು ಹೇಳ್ತಾ ಇರೋದು ಕಟು ಸತ್ಯನೇ. ಕ್ಯಾಸಂಬಳ್ಳಿ ಬಿಟ್ರೆ ಆ ಮಕ್ಕಳು ಅಂದ್ರೆ ನನ್ನ ಕ್ಷೇತ್ರದ ಮಕ್ಕಳು, ಹೆಣ್ಮಕ್ಳು ವಿಶೇಷವಾಗಿ ಶಾಲೆಗೆ ಹೋಗ್ಬೇಕಂದ್ರೆ ಪಾರಂಡಳ್ಳಿ ಅಲ್ಲ KGFಗೆ ಬರ್ಬೇಕು, ಅದಾದ್ಮೇಲೆ ಬೇತ್ಮಂಗ್ಲ ಹೋಗ್ಬೇಕು, ಇನ್ನೂ ಮುಂದಕ್ಕೆ ಹೋಗ್ಬೇಕಂದ್ರೆ ಸುಂದರಪಾಳ್ಯಕ್ಕೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 1 PU ಕಾಲೇಜ್ ಇದೇ ರೀತಿ ನಿಮ್ಮ ಹಾಗೆ ಹೋರಾಟ ಮಾಡ್ತಾ ಇದ್ರು. ಯಾರೋ ಮುಖ್ಯಮಂತ್ರಿಗಳು ಇದ್ದಾಗ, ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಕೌರ್ಗಾನಹಳ್ಳಿ ಇವರೊಬ್ರು ಕೃಷ್ಣೇಗೌಡರು ಅವರು ತುಂಬಾ ಹೋರಾಟ ಮಾಡ್ತಾ ಇದ್ರು. ಅವ್ರ ಪ್ರಯತ್ನದಲ್ಲಿ ನಾನು ಶಿಫ್ಟಿಂಗ್ ಅಲ್ಲಿ ಹೊಸ ಕಾಲೇಜ್ ಅಂದ್ರೆ FD ಅಪ್ರೂವಲ್ ಕೊಡ್ಬೇಕು, ಗ್ರಾಂಟು ಕೊಡ್ಬೇಕು, ಜಾಗ ಕೊಡ್ಬೇಕು, ಏನೇನೋ ಮಾನದಂಡಗಳಿತ್ತು. ಸೊ ಅದ್ರ ಹಿಂದೆ ಹೋದಾಗ ನನ್ಗೆ 6 ತಿಂಗಳು ಬೇಕಾಯ್ತು ಅದ್ರ ಮೂಲ ತಿಳ್ಕೊಳ್ಳೋದಕ್ಕೆ. ಫಸ್ಟ್ ಜಾಗ, ಅದಾದ್ಮೇಲೆ ಪ್ರಪೋಸಲ್, ಮತ್ತೆ ಗೌರ್ಮೆಂಟ್ಗೆ ಹಂತವಾಗಿ ಪ್ರಪೋಸಲ್ ಹೋಗ್ಬೇಕು ತಾಲೂಕಿಂದ ಮತ್ತೆ DC ಆಫೀಸಿಂದ. ಈ ಎಲ್ಲಾ ಪ್ರಕ್ರಿಯೆ ಆಗ್ಲಿಕ್ಕೆ ನಮ್ದು 1001ನೇ ಲಿಸ್ಟ್ ಅಲ್ಲಿ ಇತ್ತು. ಎಲ್ಲಿದ್ವಿ 100ರಲ್ಲೂ ಇರ್ಲಿಲ್ಲ, 1ನೇ ನಂಬರಲ್ಲೂ ಇರ್ಲಿಲ್ಲ, ಕೊನೆ ನಂಬರಲ್ಲೂ ಇರ್ಲಿಲ್ಲ, ಎಲ್ಲೋ ಇದೀವಿ. PU ಕಾಲೇಜಸ್ ಹೊಸ ಸರ್ಕಾರದ ಕೇಳಿದಾಗ ಅವಾಗ ನನಗೆ ಗೊತ್ತಾಯ್ತು ಸರ್ಕಾರಿ ಇದು ಎಲ್ಲೆಲ್ಲಿ PU ಕಾಲೇಜಸ್ ಆಲ್ರೆಡಿ ನಡೀತಾ ಇದೆ, ಎಕ್ಸಿಸ್ಟಿಂಗ್ ಇದೆ, ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, 20ಕ್ಕಿಂತ ಕಡಿಮೆ ಇದ್ರೆ 15ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಶಿಫ್ಟಿಂಗ್ ಅಲ್ಲಿ ಆದ್ಯತೆ ಮೇಲೆ ಈ ತರ
ಇಲ್ಲಿ ಒಂದು 500 ಜನ ಮಕ್ಕಳು ಓದ್ತಾ ಇದ್ದಾರೆ. ಇದ್ರ ಸುತ್ತು 10 ಕಿಲೋಮೀಟರ್ ನಮ್ಗೆ PU ಕಾಲೇಜಸ್ ಇಲ್ಲ. ಅದನ್ನ ಇಲ್ಲಿಗೆ ತಂದ್ರೆ ನಂಬರ್ಸು ಇಂಪ್ರೂವ್ ಮಾಡ್ತೀವಿ, ಸ್ಟಾಫು ರಿಸೋರ್ಸಸ್ ತಂದ್ರೆ ಈಗ ಸ್ಥಳೀಯವಾಗಿ ನಮ್ಗೆ ಸ್ಕೂಲು, ಕ್ಲಾಸ್ ರೂಮು, ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಇದ್ರೆ ನಾವ್ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅನ್ನೋಂತ ಒಂದು ದೂರದೃಷ್ಟಿಯಲ್ಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಆದಾಗ ನಾನೇ ಬಂಗಾರ ತಿರುಪತಿ ಗುಟ್ಟಳ್ಳಿಗೆ ತರೋ ಅಂತದ್ರಲ್ಲಿ ಯಶಸ್ವಿ ಆಗಿದ್ದೀನಿ. ಆಮೇಲೆ ನಾನೇ ಬರುವಂತ ದಿನಗಳಲ್ಲಿ ನಾನು ಇನ್ಫ್ರಾಸ್ಟ್ರಕ್ಚರು ಕೊಡ್ಬೇಕು, ಬಿಲ್ಡಿಂಗು, ಏನೇನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಅದೇ ಒಂದು ಪ್ರಯತ್ನ ನಾನು ಕ್ಯಾಸಂಬಳ್ಳಿಗೂ ಮಾಡಿದೆ. ಮಧು ಬಂಗಾರಪ್ಪ ಅವ್ರನ್ನ ನೋಡಿ ನಾವು ಪ್ರತಿ ವಾರದಲ್ಲಿ ಒಂದ್ಸತಿ ಕ್ಯಾಬಿನೆಟ್ ಹಿಂದೆ ಮುಂದೆ ಹೋಗಿ ನಾನು ಇದು ಮಾಡ್ತಾ ಇದ್ದೀನಿ. ನಂತರನೇ ಅವರಿಗೆ 10-15 ಜನ MLAs ಹಿಂದೆ ಬಿದ್ದಿದ್ದಾರೆ. ನನ್ಗೆ PU ಕಾಲೇಜ್ ಕೊಡ್ತಾ ಇದ್ರೆ ಮೇಡಮ್ ಒಂದೇ ತಗೊಂಡ್ಬಿಟ್ಟಿದ್ದಾರೆ ಗುಟ್ಟಳ್ಳಿಗೆ. ಮತ್ತೆ ಇನ್ನೊಂದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕ್ಯಾಸಂಬಳ್ಳಿ ಮುಖ್ಯಮಂತ್ರಿಗಳು ಅಂತಿದ್ದಾರೆ. ನಾವೆಲ್ಲ ಏನ್ ಅನ್ಯಾಯ ಮಾಡಿದೀವಿ? ನೀವು ಒಂದೊಂದೇ ಈ ತರ ಮಾಡ್ಬಿಟ್ಟು ಸುಮ್ನೆ ಇದ್ರೆ ನಮಗೆ, ನಾವು ಜನಕ್ಕೂ ಮಾಧ್ಯಮದ ಮುಖಾಂತರ ಇನ್ನೊಬ್ಬರ ಮುಖಾಂತರ ನಮ್ಗೆಲ್ಲ ಗೊತ್ತಾಗತ್ತಲ್ಲ. ನಾವ್ ಅವಾಗ ನಮ್ಗೆ ಅರ್ಹತೆ ಇದೆಯಾ ಅಂತಾರ, ನಮ್ಗೆ ಒಂದು ಕಾಲೇಜ್ ತರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರ. ಈ ತರದ್ ಒಂದು ಅವರಿಗೆ ಅಂದ್ರೆ ಸಂಕಷ್ಟ. ನಮ್ ತರ MLAs ಒತ್ತಡ ಶುರುವಾಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಅಪ್ರೂವಲ್ ಕೇಳ್ತಾ ಇದ್ದಾರೆ. ನನಗೆ ಶಿಫ್ಟಿಂಗ್ ಮೇಲೆ ಒಂದು ಮಂತ್ರಿಯಾಗಿ, ಶಿಕ್ಷಣ ಮಂತ್ರಿಯಾಗಿ ನನಗೆ ಜವಾಬ್ದಾರಿ ಕೊಡಿ. ಎಲ್ಲಿ ಆದ್ಯತೆ ಇದೆ, ಶಾಸಕರ ಒತ್ತಡ ಇದೆ ಅಂದ್ರೆ ಶಾಸಕರಿಗೆ ಅಲ್ಲಿ ಸ್ಥಳೀಯವಾಗಿ ಒತ್ತಡ ಇದೆ, ಅದ್ರ ಅವಶ್ಯಕತೆ ಇದೆ ಶಿಕ್ಷಣಕ್ಕೆ ಅಂತ ಒಂದು ಶಿಕ್ಷಣಕ್ಕೂ ಇವರು ಬಂದಾದ್ಮೇಲೆ, ಮಧು ಬಂಗಾರಪ್ಪ ಅವ್ರು ಬಂದಾದ್ಮೇಲೆ ಒಂದು ಕಮಿಟಿ ಮಾಡಿದ್ದಾರೆ. ಆದ್ಯತೆ ಸಿಗ್ಲಿ, ಎಲ್ಲಿ ಟೀಚರ್ಸ್ ಕಡಿಮೆ ಇದ್ದಾರೆ, ಕಡಿಮೆ ಟೀಚರ್ಸ್ ಇರುವಂತ ಜಾಗದಲ್ಲಿ ಹೆಚ್ಚಿನ ಟೀಚರ್ಸ್ ಹೆಂಗ್ ಹಾಕ್ಬೇಕು, ಮಕ್ಕಳು ಜಾಸ್ತಿ ಇರೋ ಜಾಗದಲ್ಲಿ ಕಡಿಮೆ ಟೀಚರ್ಸ್ ಇದ್ರೆ, ಎಲ್ಲಿ ಕಡಿಮೆ ಮಕ್ಕಳು ಇರುವಂತ ಜಾಗದಲ್ಲಿ ಜಾಸ್ತಿ ಟೀಚರ್ಸ್ ಇದ್ರೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ, ಆರೋಗ್ಯಕರವಾಗಿರುವಂತ ಕಮಿಟಿ. ಆ ಒಂದು ದೃಷ್ಟಿಕೋನದಲ್ಲಿ ಅವರು ಒಂದು 25 ಜಾಗದಲ್ಲಿ ಶಿಫ್ಟಿಂಗ್ ಮೇಲೆ PU ಕಾಲೇಜಸ್ ನ ಕೊಡ್ಬೇಕು ಅಂತಂದಾಗ ಅದನ್ನ ಕ್ಯಾಬಿನೆಟ್ಗೆ ತಗೊಂಡಿದ್ದಾರೆ. ಅದರಿಂದ ಈ 1.5 ತಿಂಗಳಾಗಿದೆ. ನಮ್ದು ಆಗಿತ್ತು 90%, ಸರ್ಕಾರದ ಆದೇಶ ಆಗ್ಬೇಕಾಗಿತ್ತು. ನಾನು ಅವ್ರಿಗೆ ಹೇಳ್ಲಿಲ್ಲ, ಯಾಕಂದ್ರೆ ಯಾವಾಗ್ಲೂ ಸಂಘಟನೆಯಲ್ಲಿ ನಿಂತಾಗ ಅವ್ರ ಮಾತೇ ಬೇರೆ, ಅವ್ರ ಜಾಣ್ತನನೇ ಬೇರೆ, ಅವ್ರ ರೀತಿನೇ. ನಾವು ಪ್ರತಿ ಸತಿ ಅದನ್ನ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಕೆಲಸ ಅರ್ಸ್ಕೊಂಡ್ ಬಂದ್ಮೇಲೆ ನಾನು ಮಾತಾಡ್ಬೇಕು, ಅಥವಾ ಮಾತಾಡದೇ ಇದ್ರು ಪರವಾಗಿಲ್ಲ, ನನ್ನ ಕೆಲಸನೇ ಅವ್ರಿಗೆ ಪಾಠ ಹೇಳ್ಕೊಡುತ್ತೆ. ಅದಕ್ಕೆ ನಾನು ಯಾವತ್ತು ಆ ಮಟ್ಟಕ್ಕೆ ಹೋಗ್ತಾನೂ ಇರ್ಲಿಲ್ಲ ನಾನು. ಯಾಕಂದ್ರೆ ಈಗ ಸಂದರ್ಭ, ಬರೀ ತಾಲೂಕ್ ನಾಯಕರು ಬಂದಿದ್ರೆ ನೀವು ಏನೂ ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಿಲ್ಲಾ ನಾಯಕರು ಅದರಲ್ಲಿ ಒಂದು ಸಂಘಟನೆಯಲ್ಲಿ ನೀವು ಯಾವ ರೀತಿ ನಿಮ್ಮನ್ನು ಗುರ್ತಿಸ್ಕೊಂಡಿದ್ದೀರಾ, ಆರೋಗ್ಯಕರವಾಗಿರುವಂತ ಚರಿತ್ರನ ಬೆಳೆಸ್ಕೊಂಡಿದ್ದೀರಾ, ಬಹಳ ಆರೋಗ್ಯಕರವಾಗಿರುವಂತ ಆಲೋಚನೆಗಳನ್ನ ಇಟ್ಕೊಂಡು ನೀವು ಸಂಘಟನೆಯಲ್ಲಿ ನೀವು ಶಕ್ತಿಯಾಗಿ ನಿಂತಿದ್ದೀರಾ. ಆದ್ರೆ ನಿಮ್ ಮುಂದೆ ನಾನು ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ಅದ್ ನಿಮ್ಗೆ ಕೊಡೋ ಗೌರವ ಅಂತ ನಾನು ಅನ್ಕೊಬೇಕು. ಆ ಒಂದು ದೂರದೃಷ್ಟಿಯಿಂದ ಕ್ಯಾಬಿನೆಟ್ಗೆ ಗಡಿ ಭಾಗಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಆದ್ಯತೆ ಕೊಡಬೇಕು. ಅದೇ ಮುನ್ನೆಲೆಯಲ್ಲಿ ಇವಾಗ ಒಂದು ತಾಲೂಕ್ಗೆ ಸರ್ಕಾರದಲ್ಲಿ ಕೊಡ್ಬೇಕಾಗಿರೋದ್ ನಿಯಮಗಳು, ಒಂದ್ ತಾಲೂಕ್ಗೆ PU ಕಾಲೇಜ್ ಕೊಡ್ಬೇಕು, ಸರ್ಕಾರದ್ದು ಡಿಗ್ರಿ ಕಾಲೇಜ್ ಕೊಡ್ಬೇಕು. ಆದ್ರೆ ನಾನು ಎಲ್ಲಾ ಹೋಬಳಿಗೂ ತಂದಿದ್ದೀನಿ, ಎಲ್ಲಾ ಹೋಬಳಿಗೂ. ಇಂತಂದ್ರೆ 2 ಜಾಗಕ್ಕೆ ತರ್ಬೇಕು, ಒಂದ್ ಕ್ಯಾಸಂಬಳ್ಳಿಗೆ ತರ್ಬೇಕು, ಇನ್ನೊಂದ್ ಬೇಟ್ಮಂಗ್ಲಕ್ಕೆ ತರ್ಬೇಕು. 2 ಜಾಗದಲ್ಲೇ ನಾನು ಇನ್ ತರ್ಬೇಕಾಗುತ್ತೆ. ಕ್ಯಾಸಂಬಳ್ಳಿಗೆ ಬಂದೇ ಬರುತ್ತೆ ನನ್ಗೆ. ನಾನು ಏನೇ ನಿಮ್ಮನ್ನ ಇವತ್ ಮಾತಾಡ್ ಕಳ್ಸಿದ್ರು ಇನ್ನೇನ್ ದಿನಗಳಲ್ಲಿ ನಮ್ದು ಆಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗ್ಬೋದು. ಅದಾದ್ಮೇಲೆ ನಾವು 11 ಎಕರೆ ಜಾಗ ಕೊಟ್ಟಿದೀವಿ, ಸರ್ಕಾರದಿಂದ 11 ಎಕರೆ ಜಾಗ ಕೊಟ್ಟಿದೀವಿ. ದೂರದೃಷ್ಟಿ ಇಲ್ಲ ಅಂದ್ರೆ ಬರೀ PU ಕಾಲೇಜ್ಗೆ ಲಿಮಿಟ್ ಮಾಡಿದ್ರೆ ನಾನು ಏನು ನಿಮ್ಗೆ ಉತ್ತರ ಹೇಳ್ದೆ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಬರೀ PU ಕಾಲೇಜ್ಗೆ ಯಾರಾದ್ರೂ 11 ಎಕರೆ ಜಾಗ ಕೊಡ್ತಾರೆ ಕೇಳಿ, ನಿಮ್ ಪಕ್ಕದಲ್ಲೇ ಸಂಘಟನೆಯವರಿದ್ದಾರೆ. ಎಷ್ಟು ಜಾಗ ಕೊಟ್ಟಿದೀವಿ ನಾವು? 11.5 ಎಕರೆ. ಎಷ್ಟು ಜಾಗ ಎಷ್ಟು ಕೊಟ್ಟಿದೀವಿ? ಶಿಕ್ಷಣಕ್ಕೆನಾ ಕೊಟ್ಟಿರೋದು? ಶಿಕ್ಷಣಕ್ಕೆನಾ? ಬರೀ PU ಕಾಲೇಜ್ಗೆ ಯಾರಾದ್ರೂ 11 ಎಕರೆ ಜಾಗ ಕೊಡ್ತಾರ? ಅವರೇ ಹೇಳಿ. ಶಿಕ್ಷಣ ಸಂಸ್ಥೆಗಳನ್ನ ತರಬೇಕು ಅಂತ. ಅದಾದ್ಮೇಲೆ ಮುರಾರ್ಜಿ ತಂದಿದೀವಿ ಅಣ್ಣ, ಅದನ್ನ ಸಪರೇಟ್ ಆಗಿ ತಂದಿದೀವಿ. ಅದೊಂದು 20 ಕೋಟಿಯಲ್ಲಿ ಮಾಡ್ತಾರೆ. ಇವೆಲ್ಲ ನಮಗೂ ಶಿಕ್ಷಣಕ್ಕೆ ಆದ್ಯತೆ ಕಳಕಳಿ ಇಲ್ಲ ಅಂದ್ರೆ ಮಾಡ್ತಾ ಇರ್ಲಿಲ್ಲ. ನಾನು ಪಕ್ಕದಲ್ಲಿ ಅಂದ್ರೆ ಇನ್ನೊಂದು ಸ್ವಲ್ಪ ಹತ್ರದಲ್ಲೇ ಮುರಾರ್ಜಿ ತಂದಿದೀವಿ. ಅದಾದ್ಮೇಲೆ ಇನ್ನೂ ಒಂದು ನನ್ಗೆ ಇಲ್ಲಿ ಒಂದು KV ಸ್ಕೂಲ್ ತರ ಒಂದು ಸೆಂಟ್ರಲ್ ಸಿಲೆಬಸ್ ತರ ಒಂದು ಸ್ಕೂಲ್ ತರ್ತಾ ಇದೀವಿ KGFಗೆ. ಆ ತರದ್ದೇನೆ, ಯಾಕಂದ್ರೆ ಯಾವಾಗ ಕೇಂದ್ರೀಯ ವಿದ್ಯಾಲಯ ತರನೇ ಇಲ್ಲಿ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅದೇ ತರ ಕೇಂದ್ರೀಯ ವಿದ್ಯಾಲಯ ತರ ಒಂದು ಸಂಸ್ಥೆನ ಮಾಡ್ತಾ ಇದ್ದಾರೆ. ಮೊದಲನೇ ಆದ್ಯತೆ ಕೊಟ್ಟು KGFಗೆ ತರ್ತಾ ಇದೀವಿ. ಆ ಸೆಂಟ್ರಲ್ ಸಿಲೆಬಸ್ ಓದ್ಬೇಕು, ರಾಜ್ಯ ಸರ್ಕಾರನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ. ಈ ನೀವು ಬಂದಿರುವಂತ ಕ್ಯಾಸಂಬಳ್ಳಿದು ನನಗೂ ಅದೊಂದು ಕಷ್ಟನೇ ಒಬ್ಬರಿಗೆ ಹೇಳ್ಕೊಡೋದಕ್ಕೆ. ಆದ್ರೆ ಅದರ ಪ್ರಯತ್ನ ತುಂಬಾ, ಪರಿಶ್ರಮ ಅಂತೂ ಹಾಕಿದೀವಿ, ಪ್ರಯತ್ನನೂ ಜಾಸ್ತಿ ಆಗಿದೆ. ಇಷ್ಟೆಲ್ಲ ನಾವು ಕೊಟ್ಟಿದೀವಿ, ನೀವ್ ಹೇಳಿದ್ದೆಲ್ಲಾನು ನಾವು ಹೇಳಿದೀವಿ. 9 ಸ್ಕೂಲ್ಸ್ ಇದಾವೆ ಹತ್ತದಲ್ಲಿ, ಗಡಿ ಭಾಗದಲ್ಲಿ. ಅಲ್ಲಿ ಕೂಡ ಎಲ್ಲ 960 ಬರುತ್ತೆ. ಯಾವುದು ಆ ಸುತ್ತೂ ಇರುವಂತದ್ದು, ಕ್ಯಾಸಂಬಳ್ಳಿ ಸುತ್ತೂ ಇರುವಂತ ಸರ್ಕಾರಿ ಶಾಲೆಗಳಲ್ಲಿ
ಮತ್ತೆ ಅನುದಾನಿತ ಅಲ್ಲದೆ ಇರುವಂತದ್ದು ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಸೇರಿ ಸ್ಟ್ರೆಂತ್ 960 ಬರುತ್ತೆ. ಆ ಮಕ್ಕಳು ಮತ್ತೆ ಹೈಯರ್ ಸ್ಟಡೀಸ್ ಬರ್ಬೇಕಂದ್ರೆ KGF ಬಿಟ್ರೆ ಬೇತ್ಮಂಗ್ಲ ಸುಂದರಪಾಳ್ಯನೇ ಹೋಗ್ತಾ ಇದಾರೆ, ಮತ್ತೆ ಗುಟ್ಟಳ್ಳಿಗೆ ಹೋಗ್ತಾ ಇದಾರೆ ಹೆಣ್ಮಕ್ಳು. ಇವೆಲ್ಲಾನು ದೃಷ್ಟಿಕೋನ ಇಟ್ಕೊಂಡು ನಾನು ಕ್ಯಾಸಂಬಳ್ಳಿಯಲ್ಲಿ ಎಜುಕೇಶನ್ ವ್ಯವಸ್ಥೆನ ಮತ್ತೆ ಬಿಲ್ಡಿಂಗ್ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ್ಬೇಕಂತ ಈ ಸತಿ ಅನುದಾನನೂ ಇಟ್ಕೊಂಡಿದೀನಿ. ಇವೆಲ್ಲ ಗುಟ್ಟಳ್ಳಿಗೆ ನಾನು 5 ಕೋಟಿ ತಂದಿದ್ದೀನಿ. ಡಿಗ್ರಿ ಕಾಲೇಜಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಅದನ್ನ ನ್ಯಾಕ್ ಅಪ್ಗ್ರೇಡ್ ಮಾಡಿದೀನಿ. ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ 2 ನ್ಯಾಕ್ ಅಪ್ಗ್ರೇಡ್ ಅಲ್ಲಿ B ಪಾಸಿಟಿವ್ ಒಂದು KGF ತಂದಿದೀವಿ, ಇನ್ನೊಂದು ಗುಟ್ಟಳ್ಳಿಗೆ ತಂದಿದೀವಿ. 10 ಕೋಟಿ ಅನುದಾನ ತಂದಿದೀವಿ. ಇವ್ರನ್ನೆಲ್ಲ ನಾನು ಜೊತೆಯಲ್ಲಿ ಇಟ್ಕೊಂಡು ನಾನು ಬರೀ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ, ಬೇರೆ ಏನಕ್ಕೂ ನಾನು ಮೊದಲನೇ ಆದ್ಯತೆ ಕೊಡಲ್ಲ. ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ, ನಗರನ ಇನ್ನೆಷ್ಟು ಚೆನ್ನಾಗಿ ನೋಡೋಕೆ ಅಲಂಕಾರವಾಗಿ ಇಡ್ಬೋದು, ಆರೋಗ್ಯಕರವಾಗಿ ಇಡ್ಬೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿದೀನಿ. ಇನ್ನೂ ಏನಾದ್ರು ಇದ್ರೆ ಚಿಕ್ಕೋಳಿದ್ದೀನಿ, ತಿಳ್ಕೊಳ್ತೀನಿ, ತಪ್ಪಿಲ್ಲ. ಅದ್ರ ಜೊತೆಯಲ್ಲಿ ಕ್ಯಾಸಂಬಳ್ಳಿದು ಬಿಟ್ಟು ಬೇರೆ ಇನ್ನೇನಿದ್ರು ಹೇಳಿ ಅದು ಆಗೇ ಕೆಲಸ ಆಗುತ್ತೆ. ಅಂದ್ರೆ ಕ್ಯಾಬಿನೆಟ್ ತಗೊಂಡಿದ್ದಾರೆ, ಅವರಿಗೆ ಒತ್ತಡ ಜಾಸ್ತಿ ಆಯ್ತು ಮಂತ್ರಿಗಳಿಗೆ, ಶಿಕ್ಷಣ ಮಂತ್ರಿಗಳಿಗೆ, ಮಧು ಬಂಗಾರಪ್ಪ ಅವ್ರಿಗೆ. ನಾನು ಓಡಾಡ್ತಾ ಇದ್ದೆ, ನಾನು ಒಂದ್ ಕೆಲಸ ಮಾಡಿಸ್ಕೊಂಡಿದ್ ಗೊತ್ತಾಗ್ತಾನೆ ಬೇರೆ ಎಲ್ಲ MLAs ಅಲ್ಲಿ ಆಫೀಸರ್ಸ್ ಹೇಳ್ಬಿಟ್ಟಿದ್ದಾರೆ, ಮೇಡಮ್ ಮಾಡಿಸ್ಕೊಂಡು ಹೋಗಿದ್ದಾರೆ, ಇನ್ನೂ ಒಂದ್ ಮಾಡಿಸ್ಕೊತಾ ಇದಾರೆ ಅನ್ನೋ ಅಷ್ಟ್ರಲ್ಲಿ ಬೇರೆ MLAs ಅಲರ್ಟ್ ಆಗೋದು. ಅವಾಗ ಅವ್ರಿಗೆ ಅಧಿಕಾರ ಮೊಟಕಿದೆ, ನನ್ಗೆ ಅಷ್ಟು ಇಂಡಿಪೆಂಡೆನ್ಸ್ ಇಲ್ಲ, ನಾನು ಕ್ಯಾಬಿನೆಟ್ ತಗೊಂತೀನಿ. 15ರಿಂದ 20 ಜನ MLAs ಇದನ್ನ ಒತ್ತಾಯ ಮಾಡಿದ್ದಾರೆ, ಶಿಫ್ಟಿಂಗ್ ಮೇಲೆ ನಮಗೂ ಬೇಕು ಅಂತ. ಅದಕ್ಕೆ ಈಗ ಒಂದ್ ಸ್ವಲ್ಪ ತಡ ಆದ್ರೂ ಫಸ್ಟ್ ಆಗೋದು KGF ಕ್ಯಾಸಂಬಳ್ಳಿನೇ, ಫಸ್ಟ್ ಆಗೋದೇ KGF. ಇದು ನಿಮ್ ಗಮನಕ್ಕೆ ತರ್ತಾ ಇದೀವಿ. ಬರುವಂತ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಯಾವ ತರ ಸುಧಾರಣೆ ಮಾಡ್ಬೇಕು, ಅದಕ್ಕೆ ಅಭಿವೃದ್ಧಿ ಮಾಡ್ಬೇಕು, ಅನುದಾನ ತರಬೇಕು ಅಂದ್ರೆ ನಿಮ್ಮೆಲ್ಲ ಬೇಡಿಕೆಗಳನ್ನ ನಾನು ಈಡೇರಿಸುವಂತದ್ರಲ್ಲಿ ಮೊದಲನೇ ಹೆಜ್ಜೆಯನ್ನ ಇಟ್ಟೇ ಇಡ್ತೀನಿ. ನಿಮ್ ಜೊತೆಲಿ ಇರುವಂತವ್ರು ಎಲ್ಲೆಲ್ಲಿ ಸ್ಕೂಲ್ ಆಗಿರ್ಬೋದು, ಅಂಗನವಾಡೀಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪಾರಂಡಳ್ಳಿಯಲ್ಲಾಗ್ಲಿ, ನಾನು ಯಾವ್ದು ಫಸ್ಟ್ ಬಿಲ್ಡಿಂಗ್ಸ್ಗೆ ಆದ್ಯತೆ ಕೊಡ್ತೀನಿ. ಯಾಕಂದ್ರೆ ಮಕ್ಕಳು ಬಂದು ಓದ್ಲಿ ಅಂತ. ಮತ್ತೆ ಅಲ್ಲಿ ಆರೋಗ್ಯಕರವಾಗಿರೋ ವಾತಾವರಣ ಇರ್ಬೇಕಂದ್ರೆ ಇನ್ನೇನೇನ್ ಮಾಡ್ಬೇಕು ಅಂತ ಬಂದು ಇವ್ರು ಯಾರು ಹೇಳಿದ್ರು ನಾನು ಅದನ್ನ ಗೌರವವಾಗಿ ತಗೊಂಡಿದ್ದೀನಿ. ಏನಾದ್ರು ನನ್ನ ಕಡೆಯಿಂದ ತಪ್ಪಾಗಿದ್ರು ಕೂಡ ನಾನು ಕ್ಷಮಿಸಿ ಅಂತ ಹೇಳ್ತಾ ಅದ್ರ ಪ್ರಯತ್ನದಲ್ಲೇ ಇದ್ದೀನಿ. ಖಂಡಿತ ಇದಾಗತ್ತೆ, ಕ್ಯಾಸಂಬಳ್ಳಿ PU ಕಾಲೇಜ್ ಆಗೇ ಆಗತ್ತೆ. ಮಂತ್ರಿಗಳು ಹೇಳಿರೋದನ್ನ ಇನ್ನೇನು ನಾನು ಒಂದು ಮಾತು ಬಿಡದೆ ನಿಮಗೆ ಚಾಚು ತಪ್ಪದೆ ಅದನ್ನ ವರದಿ ಅದೇ ತರ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾವು ನಿಮ್ಮನ್ನ ಕ್ಯಾಸಂಬಳ್ಳಿ ನಮ್ದು ಒಂದು 20 ಎಕರೆ KC ರೆಡ್ಡಿ ಅವರ ಇದರಲ್ಲಿ ಅವ್ರ ಸಂಕೀರ್ಣಕ್ಕೆ ಮತ್ತೆ ಅವ್ರು ನಡೆದ್ ಬಂದ ಹಾದಿ ಚರಿತ್ರೆಗೋಸ್ಕರ ನಾವು ಒಂದ್ 20 ಎಕರೆ ಜಾಗನ ಮಾಡಿ ಅದಕ್ಕೊಂದು ಅನುದಾನ ತಂದಿದೀವಿ. ಅವರ ಜೀವನ ಚರಿತ್ರೆ ಹೇಗಿತ್ತು ಅಂತ ವಿದ್ಯಾರ್ಥಿಗಳಿಗೆ ಒಂದು ಪರಿಪಾಠ ಆಗ್ಬೇಕು ಅಂತ ಅದಕ್ಕೆ ಸ್ವಲ್ಪ ಅನುದಾನ ಸರ್ಕಾರ ಕೊಟ್ಟಿದ್ದಾರೆ. ಅದಾದ್ಮೇಲೆ ವಿಶೇಷವಾಗಿ KGF ಅಲ್ಲಿ ನಾನು ಡಿಜಿಟಲ್ ಲೈಬ್ರರೀಸು ಮತ್ತೆ ಸರ್ಕಾರದ ಹಂತದಲ್ಲಿ ನಾನೀಗ ಅಂಬೇಡ್ಕರ್ ಅವರ ಲೈಫ್ ಹಿಸ್ಟ್ರಿ, ಅವರ ಎಜುಕೇಶನ್, ಅವರ ಆಲೋಚನೆಗಳು, ಅದಾದ್ಮೇಲೆ ಇಡೀ ನಮ್ಮೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಒಂದು ಸೈನ್ಸ್ ಪಾರ್ಕ್ 10 ಎಕರೆಯಲ್ಲಿ, ಮತ್ತೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡೋದಕ್ಕೆ ಒಂದು ರಿಸರ್ಚ್ ತರ ಮಾಡೋದಕ್ಕೆ ಅವ್ರದೇ ಆದ ಗ್ರಂಥಾಲಯ, ಮ್ಯೂಸಿಯಂ ಎಲ್ಲ ಇನ್ನೊಂದು 10 ಎಕರೆಯಲ್ಲಿ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಪಾರ್ಕ್ ಮತ್ತೆ 5 ಎಕರೆಯಲ್ಲಿ ಮ್ಯೂಸಿಯಂ, ಸಂಕೀರ್ಣ, ಲೈಬ್ರರಿ. ಇದಕ್ಕೆ ಸ್ವಲ್ಪ ಅನುದಾನ ತಂದಿದ್ದೀನಿ. 20 ಎಕರೆ ಜಾಗ ಎಜುಕೇಶನ್ಗೆ ನಗರ ಭಾಗದಲ್ಲಿ, ಪೊಲೀಸ್ ಅಕಾಡೆಮಿಗೆ 100 acres ಜಾಗ ಕೊಟ್ಟಿದ್ದೀವಿ, ಅದರ ಪಕ್ಕದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಪಾರಂಡಳ್ಳಿ ಹತ್ತತ್ರ ಎಲ್ಲಾ ಸಂಘಟನೆಯ ಮುಖಂಡರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಚೌಟ್ರಿ ಕಟ್ತೀನಿ ಒಂದು 2 ರಿಂದ 2.5 ಕೋಟಿಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ತೀನಿ. ನಿಮ್ದು ಏನೇ ಕಾರ್ಯಕ್ರಮಗಳಿದ್ರು, ಮದುವೆ, ಚಿಕ್ಕ ಸಂಘಟನೆ ಕಡಿಮೆ ದುಡ್ಡಲ್ಲಿ ನಿಮ್ಗೆ ಅನುಕೂಲ ಆಗೋ ತರ ಈ ತರದೊಂದು ಮಾತು ಕೊಟ್ಟಿದ್ದೀನಿ. ಅದನ್ನು ನಾನು ಮುಂದೆ ಆ ಮಾತನ್ನು ನಡ್ಸ್ಕೊಂತೀನಿ ಅಂತ ಹೇಳ್ತಾ ಇಷ್ಟು ನಮ್ಮ ಪ್ರಯತ್ನದಲ್ಲಿ ಎಲ್ಲ ಜಾಗ ತಗೊಂಡಿದ್ದೀವಿ, ಅನುದಾನನೂ ಸ್ವಲ್ಪ ತಂದಿದ್ದೀನಿ. ಇವಕ್ಕೆಲ್ಲಾನು ಕಾರ್ಯರೂಪಕ್ಕೆ ಬರೋವಾಗ ಭೂಮಿ ಪೂಜೆ ಅಥವಾ ಅಂಥದ್ದೇನೋ ಸಂದರ್ಭಗಳಲ್ಲಿ ನೀವೆಲ್ಲ ಒಂದು ಆಶೀರ್ವಾದ ಮಾಡಿ ಅಂತ ಕೇಳಿ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ಇವತ್ತು KGFನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ನಮ್ಮ KGF ಶಾಸಕರನ್ನು ಭೇಟಿಯಾಗಿ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ PU ಕಾಲೇಜ್ ಬೇಕಂತೇಳಿ ಸುಮಾರು ದಿನದಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ಸಲುವಾಗಿ ಈ ವರ್ಷದಲ್ಲೇ PU ಕಾಲೇಜನ್ನು ಪ್ರಾರಂಭ ಮಾಡಬೇಕನ್ನುವ ಒತ್ತಾಯವನ್ನು ನಮ್ಮ ದಲಿತ ಹಿರಿಯ ಮುಖಂಡರು, ಬರಹಗಾರರಾದ ನಮ್ಮ ಮಾರ್ಗದರ್ಶಿಗಳಾದ ಕೋಡಗನಹಳ್ಳಿ ರಾಮಯ್ಯ ಅವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಶಾಸಕರನ್ನು ಭೇಟಿಯಾದ್ವಿ. ಆ ಭೇಟಿಯಾದಾಗ ಮಾನ್ಯ ಶಾಸಕರವರು ನಮ್ಮ ಕೋಡಗನಹಳ್ಳಿ ರಾಮಯ್ಯ ಮತ್ತು
ಬಂಗೋದಿ ನಾರಾಯಣಪ್ಪ ಮತ್ತು ಹಿರಿಯ ನಾಯಕ ದಲಿತ ಮುಖಂಡರಾದ ಫಿಕ್ಸ್ ನಾರಾಯಣ ಸ್ವಾಮಿ, ಸೂಲುಗುಂಟೆ ರಮೇಶ್ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಮಾತುಕತೆಗಳಾಯಿತು. ಅದರ ಜೊತೆಗೆ ನಮ್ಮ ಬಂಗಾರಪಟ್ಟಿಯ ಹಿರಿಯ ಮುಖಂಡರಾದ ರಾಜಪ್ಪನವರು ಕೂಡ ಬಂದು ಭಾಗವಹಿಸಿದ್ದಾರೆ. ನಮಗೆಲ್ಲ ಸಂತೋಷವಾಗ್ತಾ ಇದೆ. ಇದೇ KGF ತಾಲೂಕಲ್ಲಿ ಒಂದು PU ಕಾಲೇಜಿಗಾಗಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರುಗಳು, ದಲಿತ ನಾಯಕರುಗಳು ಬೇರೆ ವಿಚಾರಕ್ಕೆ ಬರದೆ ಈ ವಿಚಾರಕ್ಕೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ, ಎಲ್ಲರ ಹತ್ರನ ಮಾತಾಡಿ ಹೋರಾಟ ಮಾಡಿ ಅಲ್ಲಿ PU ಕಾಲೇಜನ್ನು ಓಪನ್ ಮಾಡೋಣ ಅನ್ನೋ ಉದ್ದೇಶದಿಂದ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗಾಗಿ ಬಂದಿರತಕ್ಕಂಥದ್ದಕ್ಕೆ ಇಲ್ಲಿ KGFಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ದಲಿತ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಶಾಸಕರು ಜೊತೆ ನಮ್ಮ ಹಿರಿಯ ಮುಖಂಡರುಗಳ ನಾಯಕರುಗಳಾದ ರಾಮಣ್ಣ ಮತ್ತು ಭಗವತಿ ನಾರಾಯಣಪ್ಪ ಮತ್ತು ಫಿಕ್ಸ್ ನಾರಾಯಣ ಸ್ವಾಮಿ, ರಮೇಶ್ ಅವರು ಎಲ್ಲ ಮಾತುಕತೆ ನಡೀತಿದ್ರು. ಅವ್ರು ಏನು ಹೇಳಿದ್ದಾರೆ ಅಂತ, ಅವ್ರ ಹತ್ರ ಏನು ಭರವಸೆಯನ್ನು ಕೊಟ್ಟರು ಅಂತೇಳಿ ಅವರು ನಿಮಗೆ ವಿವರಣವಾಗಿ ಹೇಳ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ಇದ್ಬಿಟ್ಟಿದ್ಯಾ ಆತ್ಮೀಯರೇ, ಈ ನಿಯೋಗದಲ್ಲಿ ನಾವು ಬಂದಿದ್ದು ಗಡಿ ಭಾಗದಲ್ಲಿ ಕ್ಯಾಸಂಬಳ್ಳಿಯಲ್ಲಿ ಒಂದು ಪ್ರೌಢಶಾಲೆಯ ಅಗತ್ಯ ಭಾಳ ಇದೆ. ಅದನ್ನು ಮನಗಂಡಂಥ ನಮ್ಮ ದಲಿತ ಚಳುವಳಿಗಳ ನಾಯಕರೆಲ್ಲನೂ ಶಾಸಕರನ್ನು ಭೇಟಿಯಾಗಿ ಅವ್ರಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರಿಂದ ಈ ನಿಯೋಗದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅವ್ರ ಜೊತೆ ಮಾತಾಡಿದ್ದೀವಿ. ನನಗೆ ನಂಬಿಕೆ ಇದೆ, ಶಾಸಕರು ಭಾಳಷ್ಟು ಈ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಾಳಜಿ ಉಳ್ಳವರಾಗಿದ್ದಾರೆ. ಅವ್ರ ಮಾತುಕತೆಯಲ್ಲಿ ಅದು ನನಗೆ ಮನವರಿಕೆ ಆಯಿತು. ನಮ್ಮ ನಿಯೋಗಕ್ಕೂ ಮನವರಿಕೆ ಆಗಿದೆ ಅಂದ್ಕೊಂಡಿದ್ದೀನಿ. ಅವ್ರು ನಿಜಕ್ಕೂ ಕೂಡ ಆದಷ್ಟು ಬೇಗ ಏನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಬೇಡಿಕೆ ಮಾಡ್ತಾಯಿದ್ದೀವಿ, ಈ ಕಾಲೇಜನ್ನು ಅವರು ಖಂಡಿತವಾಗಿಯೂ ಕೂಡ ಸತತವಾಗಿ ಪರಿಶ್ರಮ ಪಟ್ಟು ಅವ್ರ ತಂದೆ ತರ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಕೊಟ್ಟಿದ್ದಾರೆ. ಅವ್ರ ಮಾತುಗಳಲ್ಲಿ ನಮಗೆ ವಿಶ್ವಾಸ ಇದೆ. ಅಕಸ್ಮಾತ್ ಕಾಲಾವಕಾಶ ಕೊಟ್ಟು ನಾವು ಮುಂದೆ ಬೇರೆ ಬೇರೆ ಕಾರಣಗಳಿಗಾಗಿ ಇದಾಗದೆ ಹೋಯಿತು ಅಂತ ಅನ್ನೋದಾದರೆ ಆ ಕಾರಣಗಳನ್ನು ಕೂಡ ನಾವು ಹೋರಾಟದಲ್ಲಿ ಒಳಗೊಂಡಂತೆ ನಾವು ನಮ್ಮ ಹೋರಾಟನ ಮುಂದುವರಿಸಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.